ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫೋಕಸ್ ಅಫರ್ಮಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ನೋಡಿ, ಈ ಫೋಕಸ್ ಅಫರ್ಮಿಂಗ್ ಅಂತ ಹೇಳಿದ್ರೆ ಸಿಂಪ್ಲಿ ನೀವು ತುಂಬಾ ಜನ ಹೇಳ್ತಿರಲ್ವಾ, ನನಗೆ ಅಫರ್ಮೇಷನ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಗಂಟೆಗಟ್ಟಲೆ ಮಾಡಬೇಕು ಅಂತಾರೆ ರೋಬೋಟಿಕ್ ಅಫರ್ಮೇಷನ್. ಆ ರೀತಿ ಏನಿಲ್ಲ, ನಿಮಗೆ ಟೈಮ್ ಆದರೆ ಅಷ್ಟೊತ್ತೆಲ್ಲ ಮಾಡ್ಬೋದು. ನನಗೆ ಟೈಮೇ ಸಿಗೋದಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅಟ್ ಲೈಕ್ ಒಂದು 5 ಮಿನಿಟ್ಸ್ ನೀವು ಫಿಕ್ಸ್ನ ಮಾಡ್ಕೊಳ್ಳಿ. ಅದು ಮಾರ್ನಿಂಗ್ ಇರ್ಬೋದು, ಅದು ಈವ್ನಿಂಗ್ ಇರ್ಬೋದು, ನೂನ್ ಇರ್ಬೋದು, ದೇರ್ ಆರ್ ನೋ ಲಿಮಿಟೇಷನ್. ಯಾವ ಟೈಮಲ್ಲಾದರೂ ಕೂಡ ಮಾಡ್ಬೋದು. ಆದರೆ ನೀವು ಟೈಮ್ನ ಫಿಕ್ಸ್ನ ಮಾಡ್ಕೊಳ್ಳಿ. ನಾನೊಂದು 5 ನಿಮಿಷ ನನ್ನ ಡಿಸೈರ್ ರಿಲೇಟೆಡ್, ನನ್ನ ಒಂದು ಡ್ರೀಮ್ನ ರಿಲೇಟೆಡ್ ನಾನು ಅಫರ್ಮ್ನ ಮಾಡ್ತೇನೆ. ಓಕೆ, ನಿಮಗೆ ದಿ ಬೆಸ್ಟ್ ಅಫರ್ಮೇಷನ್ ಯಾವುದು ಅಂತ ಹೇಳಿದ್ರೆ ಎವ್ರಿಥಿಂಗ್ ವರ್ಕ್ಸ್ ಔಟ್ ಇನ್ ಮೈ ಫೇವರ್. ಓಕೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ. ನೀವೇನು ಮಾಡಿ ಅಂತ ಹೇಳಿದ್ರೆ ಸಿಂಪ್ಲಿ ಜಸ್ಟ್ ಸಿಟ್. ನೀವು ಆರಾಮಾಗಿ ಡೀಪ್ ಬ್ರೆತ್ನ ತಗೊಂಡು ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ, ಎಕ್ಸೇಲ್ನ ಮಾಡಿ. ಸೊ 2-3 ಬಾರಿ ಡೀಪ್ ಬ್ರೆತ್ನ ಮಾಡಿಕೊಂಡು ನೀವೇನು ಮಾಡಿ ಅಂತ ಹೇಳಿದ್ರೆ ಅಫರ್ಮ್ನ ಮಾಡ್ತಾ ಕೂತ್ಕೊಳ್ಳಿ. ಓಕೆ, ಏನು ಮಾಡ್ತೀರಾ? ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ. ಸೊ ಇದನ್ನ ಚಾಂಟ್ ಮಾಡಿ ಮಂತ್ರ ರೀತಿ ನೀವು ಹೇಳ್ಕೊಳ್ಳಿ. ನಿಮಗೆ ನೀವು ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ? ನೀವೊಂದು 5 ನಿಮಿಷ ನೀವು ಇದನ್ನ ರಿಪೀಟ್ನ ಮಾಡಿದಾಗ ನಿಮ್ಮ ಬ್ರೈನ್ ರಿವೈರ್ ಆಗುತ್ತೆ, ಸಬ್ ಕಾನ್ಷಿಯಸ್ ಅಲ್ಲಿ ರಿವೈರ್ ಆಗುತ್ತೆ. ಓಕೆ, ತಿಳಿತಿದೆಯಲ್ಲ ನಿಮಗೆ ಯಾಕೆ ಮಾಡ್ಬೇಕಂತ? ಅಂದ್ರೆ ನೀವು ಜಸ್ಟ್ ಅಫರ್ಮೇಷನ್ 1 ಬಾರಿ 2 ಬಾರಿ ಯಾವುದೇ ಟೈಮ್ಲಿ ಹೇಳ್ಕೊಳ್ಳೋದಕ್ಕಿಂತ ಒಂದು ಫಿಕ್ಸೆಡ್ ಟೈಮ್ನ ಮಾಡ್ಕೊಂಡು 5ರಿಂದ 10 ನಿಮಿಷ ನೀವು ಒಂದು ಫೋಕಸ್ ಆಗಿ ಅಫರ್ಮ್ನ ಹೇಳ್ತಾ ಬರೋದು, ಪರ್ಸಿಸ್ಟ್ನ ಮಾಡ್ತಾ ಬರೋದು. ಅಂದ್ರೆ ಅಷ್ಟೇ ಸಿಂಪಲ್. 5 ನಿಮಿಷ ಕೂತ್ಕೋತೀರಾ, 5 ನಿಮಿಷ ಕೂತ್ಕೊಂಡು ನೀವು ಹೇಳ್ಕೊಂತ ಬರ್ತೀರಾ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಪ್ರತಿಯೊಂದು ನನ್ನ ಪರವಾಗಿ ವರ್ಕ್ ಆಗ್ತಿದೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ. ಇದನ್ನು ಹೇಳ್ತಾ 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 ಏನಾಗುತ್ತೆ, ನಿಮಗೆ ನಿಮ್ಮ ಸ್ಟೇಟ್ ಒಂದು ಧ್ಯಾನದ ಸ್ಟೇಟ್ ರೀತಿ ಕನೆಕ್ಟ್ ಆಗುತ್ತೆ. ಅದು ಒಂದು ತೀಟಾ ಒಂದು ಸ್ಟೇಟ್ಗೆ ಕನೆಕ್ಟ್ ಆಗಿ ನಿಮ್ಮೊಂದು ಸಬ್ ಕಾನ್ಷಿಯಸ್ ಅಲ್ಲಿ ಅದು ಪ್ರೋಗ್ರಾಮ್ ಆಗುತ್ತೆ. ನೋಡಿ, ಇದು ಈಸಿಯೆಸ್ಟ್ ವೇ ಟು ಮ್ಯಾನಿಫೆಸ್ಟ್. ಅರ್ಥ ಆಗ್ತಿದ್ದಿಲ್ಲ? ನಿಮ್ಗೆ ಏನ್ ಬೇಕು, ನಿಮ್ಮೊಂದು ಜಾಬ್ ಇರ್ಬೋದು, ನಿಮ್ಮ ಅಬಂಡೆಂಟ್ ಲೈಫ್ ಇರ್ಬೋದು, ಅಥವಾ ನೀವೇನು ಬಿಸ್ನೆಸ್ ಗ್ರೋತ್ ಇರ್ಬೋದು, ಅಥವಾ ನಿಮಗೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ನೀವು ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಪವರ್ಫುಲಿ ವರ್ಕ್ ಆಗುತ್ತೆ. ಐ ಗೆಟ್ ಎವ್ರಿಥಿಂಗ್ ಐ ವಾಂಟ್, ಐ ಗೆಟ್ ಎವ್ರಿಥಿಂಗ್ ಐ ವಾಂಟ್, ಐ ಗೆಟ್ ಎವ್ರಿಥಿಂಗ್ ಐ ವಾಂಟ್. ಈ ರೀತಿಯಾಗಿ ಕೂಡ ನೀವು ಹೇಳ್ಕೊಬಹುದು. ಜಸ್ಟ್ ನೋಡಿ, ಒಂದು 5 to 10 ಮಿನಿಟ್ಸ್ ನೀವು ಈ ರೀತಿ ಮಾಡೋದ್ರಿಂದ, ರೋಬೋಟಿಕ್ ಒಂದು ಏನು ಫೋಕಸ್ ಅಫರ್ಮಿಂಗ್ ನ ಮಾಡೋದ್ರಿಂದ ನಿಮಗೆ ಫಾಸ್ಟರ್ ಆಗಿ ರಿಸಲ್ಟ್ ಸಿಗುತ್ತೆ. ಇದು ಈಸಿ ಆಗಿ ಇರುವಂತದ್ದು. ಅಸಂಪ್ಷನ್ ಕೂಡ ಮಾಡ್ಬೋದು. ಓಕೆ, ಈಗ ನೀವು ನಿಮ್ಮ ಇಷ್ಟದ ಜಾಬ್ನ ಪಡ್ಕೊಂಡಾಗ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಸ್ಟೇಟ್, ಆ ಸ್ಟೇಟ್ನ ಕ್ಯಾರಿ ಮಾಡುವಂಥದ್ದು, ಅಸಮ್ನ ಮಾಡುವಂಥದ್ದು. ಓಕೆ, ಸೊ ಈ ತರನು ಕೂಡ ಮಾಡ್ಬೋದು. ನಾನು ಇದ್ರ ಬಗ್ಗೆ ಸಾಕಷ್ಟು ಹಿಂದಿನ ವಿಡಿಯೋಗಳು ತಿಳಿಸಿದ್ದೀನಿ, ಅದನ್ನ ಮಾಡಿ. ಬಟ್ ಇಲ್ಲಿ ನಾನು ಹೇಳ್ತಿರೋದು ಅಂತ ಹೇಳಿದ್ರೆ ರೋಬೋಟಿಕ್ ಅಫರ್ಮೇಷನ್ ಅಲ್ಲಿ ನೀವೊಂದು ಫೋಕಸ್ ಅಫರ್ಮಿಂಗ್ ನ ಮಾಡ್ತಾ ಬನ್ನಿ ಅಷ್ಟೇ. ಜಾಬ್ ಇದ್ರೆ ಜಾಬ್ ರಿಲೇಟೆಡ್ ಅಫರ್ಮೇಷನ್ ತಗೋಬಹುದು. ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಜಾಬ್ ರಿಲೇಟೆಡ್ ಇದ್ರೆ ಜಾಬ್ ರಿಲೇಟೆಡ್ ಅಫರ್ಮೇಷನ್ ತಗೊಳ್ಳಿ, ಮ್ಯಾರೇಜ್ ರಿಲೇಟೆಡ್ ಇದ್ರೆ ಮ್ಯಾರೇಜ್ ರಿಲೇಟೆಡ್ ಅಫರ್ಮೇಷನ್ ತಗೊಳ್ಳಿ, ಅಥವಾ ನೀವು ಬಿಸ್ನೆಸ್ ಇದ್ರೆ ಬಿಸ್ನೆಸ್ ರಿಲೇಟೆಡ್ ಅಫರ್ಮೇಷನ್ ತಗೊಳ್ಳಿ. ಯಾವುದೇ ಅಫರ್ಮೇಷನ್ ಇರ್ಬೋದು. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋಸ್ಗಳು ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಪಿಕ್ನ ಮಾಡ್ಕೊಂಡು ನೀವು ಹೇಳ್ತಾ ಬನ್ನಿ. ಸೊ ನಿಮ್ಗೆ ಫಾಸ್ಟರ್ ಆಗಿ ರಿಸಲ್ಟ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಕ್ಲಿಯರ್ ಆಗ್ತಲ್ಲ ನಿಮ್ಗೆ? ಅಂದ್ರೆ ಇದನ್ನ ಮಾಡ್ತಾ ಬರೋದು, ನೀವೇ ಚೇಂಜಸ್ ನ ನೋಡ್ತೀರಾ. ಓಕೆ, ನಾನು ಇದ್ರ ಬಗ್ಗೆ ಒಂದೊಂದು ಕೋಚಿಂಗ್ ನಾವು ಕೂಡ ಮಾಡಿ, ನಾನು ಇದ್ರ ಬಗ್ಗೆ ರಿಸಲ್ಟ್ಸ್ ಕೂಡ ಶೇರ್ನ ಮಾಡಿದ್ದೀನಿ, ನೀವು ನೋಡ್ಬೋದು. ಓಕೆ, ತಿಳಿತಿದೆಯಲ್ಲ ನಿಮಗೆ? ಸೊ ನೀವೇನಾದ್ರೂ ಹೊಸಬ್ರಾಗಿದ್ರೆ ಸೊ ಈ ಒಂದು ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಮೇನ್ ಆಗಿ ಪ್ಲೇ ಲಿಸ್ಟ್ಗೆ ಹೋಗಿ ನಿಮ್ಮ ಎಲ್ಲ ಕ್ವಶನ್ಸ್ಗಳು ಕೂಡ, ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಇದು ಕಂಪ್ಲೀಟ್ಲಿ ಬಂದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲಾ ಆಫ್ ಅಸಂಪ್ಷನ್ ಅಂದ್ರೆ ಏನು, ಸಬ್ ಕಾನ್ಷಿಯಸ್ ಯಾವ ರೀತಿ ವರ್ಕ್ ಆಗುತ್ತೆ, ಸೆಲ್ಫ್ ಕಾನ್ಸೆಪ್ಟ್ ನ ಯಾವ ರೀತಿ ಇಟ್ಕೋಬೇಕು, ಸೆಲ್ಫ್ ಲವ್ ಅಂದ್ರೆ ಏನು, ಇನ್ನರ್ ಐಡೆಂಟಿಟಿನ ಶಿಫ್ಟ್ ನ ಮಾಡೋದು ಹೇಗೆ. ಸೊ ಇದಿಷ್ಟು ಇರುತ್ತೆ. ಬೈ ಒಂದು ವಾಚ್ ಮಾಡಿ ನಿಮ್ಗೆ ಎಲ್ಲದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ತುಂಬಾ ಸಿಂಪಲ್. ಓಕೆ, ತುಂಬಾ ಎಫರ್ಟ್ಲೆಸ್. ಆದ್ರೆ ನೀವು ಅದನ್ನ ಕಾಂಪ್ಲಿಕೇಟ್ ನ ಮಾಡಕ್ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ಲ? ಸಬ್ ಕಾನ್ಷಿಯಸ್ ಯಾವಾಗಲೂ ಫಾಸ್ಟರ್ ಆಗಿ ವರ್ಕ್ ಆಗುತ್ತೆ. ನೀವು ಅದನ್ನ ತಿಳ್ಕೊಳ್ಳಿ. ತಿಳಿತಿದೆಯಲ್ಲ? So if you are interested, also you can join one-on coaching. So also you can visit my yourmindcoach.in. ಅದಕ್ಕೂ ಕೂಡ ನೀವು ವಿಸಿಟ್ನ ಮಾಡಿ. ಸೊ ಅಲ್ಲಿನೂ ಕೂಡ ನೀವು ರಿಜಿಸ್ಟರ್ನ ಮಾಡ್ಕೋಬಹುದು. ಹಾಗೆ ನೀವು ನಮ್ಮ ಒಂದು ವಾಟ್ಸಪ್ ಕಮ್ಯುನಿಟಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ನಿಮಗೆ ಎಲ್ಲ ರೀತಿಯ ಗೈಡೆನ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ರೋಬೋಟಿಕ್ ಫೋಕಸ್ ಅಫರ್ಮಿಂಗ್ ಯಾವ ರೀತಿ ಮಾಡಬೇಕಂತ ತಿಳಿತಲ್ವಾ ನಿಮಗೆ? ಸೊ ಆರಾಮಾಗಿ ಒಂದು 5 ನಿಮಿಷ ನೀವು ಫಿಕ್ಸ್ನ ಮಾಡಿಕೊಂಡು, ಯಾವುದೇ ಫ್ಯೂಚರ್ ವರೀಸ್ಗಳು ಬೇಡ, ಯಾವುದೇ ಆಂಗ್ಸೈಟಿಗಳು ಬೇಡ, ಅಥವಾ ಪಾಸ್ಟ್ನ ಯೋಚನೆಗಳು ಬೇಡ, ಯಾವುದು ಬೇಡ. ನಾನು ಒಂದು 5 ನಿಮಿಷ ಸೊ ನನ್ನ ಒಂದು ಪೂರ್ತಿ ಗಮನ, ನನ್ನೊಂದು ಪೂರ್ತಿ ಎನರ್ಜಿ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ, ನಾನು ಕಂಪ್ಲೀಟ್ಲಿ ಇದಕ್ಕೆ ಅಂತಾನೆ ನನ್ನ ಟೈಮ್ನ ಕೊಡ್ತಾ ಇದ್ದೀನಿ ಅಂತ ನೀವು ಕೂತ್ಕೊಂಡು ಇದು ಮಾಡಿ. ನಿಮ್ಮ ಕರೆಂಟ್ ರಿಯಾಲಿಟಿ ಏನೇ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ? ಕರೆಂಟ್ ಸಿಚುವೇಶನ್ ಏನೇ ಇರಲಿ, ಸರ್ಕಮ್ಟೆನ್ಸ್ ಏನೇ ಇರಲಿ, ಚಾಲೆಂಜಸ್ ಏನೇ ಇರಲಿ, ಯಾವುದೇ ಇದ್ರೂ ಕೂಡ ಇಲ್ಲ, ನಾನು ಈ ಒಂದು 5 ನಿಮಿಷ ಸೊ ನಾನು ನನ್ನ ಒಂದು ಮೈಂಡ್ನ ಲಾಕ್ ಇನ್ ಮಾಡ್ತಿದ್ದೀನಿ ಈ ಒಂದು ರೋಬೋಟಿಕ್ ಅಫರ್ಮೇಷನ್ಗೆ. ನನಗೆ ಏನ್ ಬೇಕಿದೆ ಅದನ್ನ ನಾನು ಲಾಕ್ ಇನ್ ಮಾಡ್ತಿದ್ದೀನಿ. ಜಾಬ್ ರಿಲೇಟೆಡ್ ಇರ್ಬೋದು, ಅಬಂಡೆಂಟ್ ರಿಲೇಟೆಡ್ ಇರ್ಬೋದು, ಯಾವುದೇ ಇರ್ಬೋದು. ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ ಅದನ್ನ 5 ನಿಮಿಷ ನಾನು ಇದನ್ನ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ನೀವು ಕ್ಯಾರಿ ಮಾಡ್ತಾ ಬನ್ನಿ, ಈ ರೀತಿಯಾಗಿ ಹೇಳ್ಕೊಂತ ಬನ್ನಿ. ಸೊ ನಿಮ್ಗೆ ರಿಸಲ್ಟ್ಸ್ ಆಟೋಮೆಟಿಕಲ್ ಬರುತ್ತೆ, ನ್ಯಾಚುರಲ್ ಆಗಿ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ನ್ಯಾಚುರಲ್ ಅಂಡ್ ಎಫರ್ಟ್ಲೆಸ್ ಹೌದು. ಓಕೆ,
ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.